ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಸ್ಫೋಟ ಘಟನೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ರಾಜ್ಯದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ನಡೆಯುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಹಾಯ್ದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಡಿಪಿ ಮತ್ತು ಪಿಎಫ್ಐ ಮೇಲಿನ ಕೇಸ್ ವಾಪಸ್ಸು ಪಡೆದು ಕಾಂಗ್ರೆಸ್ ಸರ್ಕಾರ ಅವರ ಪರವಾಗಿ ಇದೆ ಅಂತ ತೋರಿಸಿದರು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ರಾಜ್ಯದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾಗಿದೆ. ಕಟ್ಟರ್ ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ರಾಜ್ಯ ಸರ್ಕಾರ ಸಹಕಾರ ನೀಡುತ್ತಿದೆ. ಇದಕ್ಕೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ಎಂದು ಆರೋಪಿಸಿದರು. ಎಲ್ಲಾ ಗಾಯಾಳುಗಳ ಆರೋಗ್ಯದ ಬಗ್ಗೆ ಸುಧಾರಿಸಲಿ. ಉಗ್ರರಿಗೆ ಕರ್ನಾಟಕ ಸ್ವರ್ಗವಾಗಿದೆ. ಮೂಲಭೂತವಾದಿಗಳಿಗೆ ಮತ್ತು ಉಗ್ರರಿಗೆ ಇದು ಸುರಕ್ಷಿತ ಅನಿಸುತ್ತಿದೆ. ಈ ನಾನ್ ಸೆನ್ಸ್ ಅಪ್ರೋಚ್ ನನ್ನು ಸಿದ್ದರಾಮಯ್ಯ ನಿಲ್ಲಿಸಬೇಕು. ಕೆಲವು ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಉಗ್ರವಾದಿಗಳಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ. ತುಷ್ಟೀಕರಣ ನೀತಿಯಿಂದ ಈ ರೀತಿಯ ಘಟನೆ ಆಗುತ್ತಿವೆ. ನಾಸಿರ್ ಹುಸೇನ್ಗೆ ನಾಚಿಕೆಯಾಗಬೇಕು. ಪ್ರಕರಣವನ್ನು ಎನ್ಐಎ ತನಿಖೆ ನೀಡಲು ನನ್ನ ಆಗ್ರಹವಿದೆ. ಯಾವುದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಸಹಕಾರ ನೀಡಬೇಕು. ಈ ಸರ್ಕಾರ ಭಯೋತ್ಪಾದಕತೆ ನಿಲ್ಲಿಸುತ್ತದೆ ಅಂದ್ರೆ ಮಾತ್ರ ಸಹಕಾರ ನೀಡುತ್ತೇವೆ. ಇವರು ನಮ್ಮಿಂದ ಏನು ಬಯಸುತ್ತಾರೆ? ಇದು ಹೇಡಿ ನಾಚಿಕೆಗೇಡಿನ ಕೃತ್ಯ. ನೀವು ವೋಟ್ ಬ್ಯಾಂಕ್ಗಾಗಿ ದೇಶವನ್ನು ಅಭದ್ರ ಮಾಡುತ್ತಿದ್ದೀರಿ. ಜಿಹಾದಿ ರಾಜಕೀಯಕ್ಕೆ ನಾವು ಬೆಂಬಲ ನೀಡಬೇಕಾ ಎಂದು ಜೋಶಿ ಪ್ರಶ್ನಿಸಿದರು. ನಡೆದಂತ ಘಟನೆ ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲೇನು ರ್ಯಾಡಿಕಲೈಸೇಷನ್ ನಡೀತಾ ಇದೆ. ರ್ಯಾಡಿಕಲೈಸೇಷನ್ ಕನ್ನಡದಾಗ ಮೂಲಭೂತವಾದ ಇಸ್ಲಾಮಿಕ್ ಮೂಲಭೂತವಾದ ಏನು ನಡೀತಾ ಇದೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ದೇ ಆರ್ ನಾಟ್ ಸೀರಿಯಸ್. ಅವರು ಹಿಂದೆ PFI ಮತ್ತು SDPI ಇವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವ್ರನ್ನ ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು ಅವರು, ಯಾವುದರಲ್ಲಿ ಅದು ಕವರ್ ಕ್ಯಾಚ್ ಆಗಿಲ್ಲಲ್ಲ ಅವರು, ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು. ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನೂ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಐ ಆಮ್ ಶಾಕ್ಡ್. ಅವರು FSL ಲ್ಯಾಬ್ದವರು ಹೇಳಿದ್ದಾರೆ, ಇಲ್ಲ ಇದು ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು, ಅದು ಬಂದಿದೆ ಅಂತ ಹೇಳಿ. ಇವ್ರು ಹೇಳ್ತಾರೆ ಇನ್ನೊಂದಿಷ್ಟು ಕಳಿಸಿ ಆಮೇಲೆ ತೀರ್ಮಾನ ಮಾಡ್ತಾರಂತ. ಅಂದರೆ ಯಾವ ರೀತಿ ಕಟ್ಟರವಾದಗಳಿಗೆ, ಮೂಲಭೂತವಾದಿಗಳಿಗೆ, ಕಟ್ಟರಪಂಥೀಯ ಇಸ್ಲಾಮಿಕ್ ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ವೋಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ನಾನು ನಿನ್ನೆನೂ ಬೆಂಗಳೂರಿನಲ್ಲಿಯೂ ಹೇಳಿದ್ದೇನೆ, ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅವ್ರಿಗೆ ಬರಲಿ, ಭಗವಂತ ಆರೋಗ್ಯ ಬೇಕೊಡಲಿ, ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ. ಇಲ್ಲಿ ಆ್ಯಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ, ಉಪರಾಷ್ಟ್ರಪತಿಗಳಿದ್ದರು. ಉಪರಾಷ್ಟ್ರಪತಿಗಳದಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ, ಇವ್ರ ಕ್ಯಾಶುವಲ್ ಅಪ್ರೋಚು, ಇದೆಲ್ಲ ನೋಡಿದರೆ ಅವರಿಗೆ, ಅಂದರೆ ಉಗ್ರವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇದೆ. ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್. ಇಲ್ಲಿವರೆಗೆ 90% ಕಮ್ಮಿ ಆಗಿದೆ. ಆಲ್ಮೋಸ್ಟ್ 80-90% ಟೆರರಿಸ್ಟ್ ಆ್ಯಕ್ಟಿವಿಟಿ ಕಳೆದ 10 ವರ್ಷದೊಳಗೆ ಕಮ್ಮಿ ಆಗಿದೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಈಸ್ ದಿ ಸೇಫ್ ಪ್ಲೇಸ್ ಅಂತ. ಈ ಸೇಫ್ ಹೆವೆನನ್ನು ನಿರ್ಮಾಣ ಮಾಡೋದನ್ನು ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್. ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್, ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು, ಇದೆಲ್ಲವೂ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ನಾವು ಏನೇ ಮಾಡಿದರೂ ನಮಗೊಂದು ರಕ್ಷಣೆ ಸಿಗ್ತದೆ. ಹಿಂದಾದರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಭಾಳ ಯಾಕಾಗ್ತಾ ಇದ್ದು ಅಂತಂದರೆ
ರಕ್ಷಣೆ ಸಿಗ್ತದೆ ಅನ್ನೋ ಭರವಸೆ ಇತ್ತು. ಮತ್ತು ಯಾರೇನು ಮಾಡಲ್ಲ. ಇವತ್ತು ಆ ರೀತಿಯ ವಾತಾವರಣ ಓವರಾಲ್ ಪ್ಯಾನ್ ಇಂಡಿಯಾ ಇಲ್ಲ. ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದರಿಂದ ಕೆಲವು ರಾಜ್ಯಗಳಿಗೆ ಅವರಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ, ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ರೀತಿ ಕರ್ನಾಟಕ ಒಂದು ಆಗ್ತಾ ಇದೆ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.